ಹಲವರ ಜನಜೀವನ ಈಗಾಗಲೇ ಅಸ್ತವ್ಯಸ್ತಗೊಂಡಿದೆ. ಪ್ರಮುಖವಾಗಿ ಇಟ್ಟಿಗೆ ಬಟ್ಟಿಗೆಗಳು ಕೂಡ ಮುಳುಗಡೆ ಆಗ್ತಾ ಇದ್ದು, ಇಟ್ಟಿಗೆ ಬಟ್ಟಿ ಮಾಲೀಕರು ಸಂಕಷ್ಟವನ್ನ ಅನುಭವಿಸುವಂತಾಗಿದೆ. ಇಟ್ಟಿಗೆ ಬಟ್ಟಿಗಳನ್ನ ನಂಬಿ ಸಾವಿರಾರು ಕುಟುಂಬಗಳು ಜೀವನ ನಡೆಸ್ತಾ ಇದ್ದು, ಈಗ ಸಮಸ್ಯೆಯ ಸಾಗರದಲ್ಲಿ ಸಿಕ್ಕಾಕೊಳ್ತೀವ ನಾವು ಅಂತ ಆತಂಕದಲ್ಲಿದ್ದಾರೆ ಅವರು. ಒಂದ್ ಕಡೆಗೆ ಜಮೀನುಗಳಿಗೆ ನೀರು ನುಗ್ತಾ ಇದೆ, ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಜೀವನ ಹೀಗೆ ಆದರೆ ಹೆಂಗೆ ನಡೆಸೋದು ಅಂತ ಒಂದು ಪ್ರಶ್ನೆ ಇದೆ. ಇಟ್ಟಿಗೆ ಬಟ್ಟಿಯಲ್ಲಿ 3 ರಿಂದ 4 ಅಡಿಯಷ್ಟು ನೀರು ನಿಂತಿದೆಯಂತೆ. ಮಾಲೀಕರು ಹೀಗಾಗಿ ಕಂಗಾಲಾಗಿದ್ದಾರೆ. ಅಲ್ಲಿನ ಸ್ಥಿತಿಗತಿ ಬಗ್ಗೆ ಕೂಡ ಒಂದು ಪ್ರತ್ಯಕ್ಷ ವರದಿ ಇದೆ. ತುಂಗಾಭದ್ರಾ ನದಿಯಲ್ಲಿ ನೀರಿನ ಮಟ್ಟ ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ ಹರಿಹರದ ಗುತ್ತೂರು ಬಳಿ ಇರುವಂತಹ ಇಟ್ಟಿಗೆ ಬಟ್ಟಿಗಳು ಸಂಪೂರ್ಣವಾಗಿ ಜಲವೃತ ಆಗಿರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ಇಟ್ಟಿಗೆ ಬಟ್ಟಿಗಳು ನಂಬಿ ಸಾವಿರಾರು ಕುಟುಂಬಗಳು ಕೂಡ ಇಲ್ಲಿ ಜೀವನ ಕೂಡ ನಡೆಸ್ತಾ ಇರುವಂಥದ್ದು. ಮತ್ತು ರಾಜ್ಯದ ಮತ್ತು ವಿವಿಧ ರಾಜ್ಯಗಳಲ್ಲೂ ಕೂಡ ಇದು ಸರಬರಾಜಾಗುವಂತಹ ಒಂದು ಇಟ್ಟಿಗೆ ಬಟ್ಟಿಗಳು ಕೂಡ ಸಂಪೂರ್ಣವಾಗಿ ಜಲವೃತ ಆಗಿರುವಂಥದ್ದು. ಈಗಾಗಲೇ ನಷ್ಟವನ್ನು ಕೂಡ ಇಲ್ಲಿನ ಇಟ್ಟಿಗೆ ಬಟ್ಟಿ ಮಾಲೀಕರು ಕೂಡ ಅನುಭವಿಸುವಂಥ, ಯಾಕಂದರೆ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಕೂಡ ಹಾಕಿರ್ತಾರೆ. ಅದರಲ್ಲೂ ಪ್ರಮುಖವಾಗಿ ನದಿ ಪಾತ್ರದಲ್ಲೇ ಒಂದು ಮಣ್ಣನ್ನು ತೆಗೆದು ಒಂದು ಇಟ್ಟಿಗೆ ಮಾಡಬೇಕು ಅನ್ನುವಂಥದ್ದು, ಮತ್ತು ನದಿ ಪಾತ್ರದಲ್ಲೇ ನೈಸರ್ಗಿಕ ಎಲ್ಲ ಸಂಪನ್ಮೂಲಗಳು ಸಿಗುವಂಥ ಹಿನ್ನೆಲೆಯಲ್ಲಿ ಇಟ್ಟಿಗೆ ಬಟ್ಟಿಗಳನ್ನು ಕೂಡ ಮಾಡೋದಕ್ಕೆ ಇದೆ ಒಳ್ಳೆ ಸ್ಥಳ ಕೂಡ ಆಗಿದೆ. ಆದರೆ ನದಿ ಪಾತ್ರ ತಗ್ಗು ಪ್ರದೇಶದಲ್ಲಿರುವಂತಹ ಇಟ್ಟಿಗೆ ಬಟ್ಟಿಗಳು ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಈಗಾಗಲೇ 1000ಕ್ಕೂ ಹೆಚ್ಚು ಇಟ್ಟಿಗೆ ಬಟ್ಟಿಗಳು ಕೂಡ ಜಲಾವೃತ ಆಗಿದೆ. ಇದೇ ರೀತಿಯಾಗಿ 4 ರಿಂದ 5 ದಿನ ಏನಾದ್ರು ನೀರಿತ್ತು ಅಂತ ಅಂದರೆ ಸಂಪೂರ್ಣವಾಗಿ ಇಟ್ಟಿಗೆಗಳು ಕೂಡ ಹಾಳಾಗ್ತದೆ. ಇದರಿಂದಾಗಿ ಲಕ್ಷಾಂತರ ರೂಪಾಯಿ ನಷ್ಟ ಕೂಡ ಮಾಲೀಕರಿಗಾಗುತ್ತೆ. ಯಾಕಂತೇಳಿದ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದಲೂ ಕೂಡ ಈ ಇಟ್ಟಿಗೆ ಬಟ್ಟಿಗಳಿಗೆ ಸಾಕಷ್ಟು ಬೇಡಿಕೆ ಇರುವಂಥದ್ದು. ಮತ್ತು ಮನೆ ಕಟ್ಟೋದಕ್ಕೆ ಉಪಯೋಗಿಸುವಂಥ ಇಟ್ಟಿಗೆ ಬಟ್ಟಿಗಳು ಸಂಪೂರ್ಣವಾಗಿ ಹಾಳಾಗಿರುವಂಥ ಹಿನ್ನೆಲೆಯಲ್ಲಿ ಇಟ್ಟಿಗೆ ಬಟ್ಟಿ ಮಾಲೀಕರು ಕೂಡ ನಷ್ಟ ಕೂಡ ಆಗ್ತಾ ಇದೆ. ಅದರಲ್ಲೂ ಮಲೆನಾಡು ಭಾಗದಲ್ಲಿ ಸಾಕಷ್ಟು ನಿರಂತರವಾಗಿ ಮಳೆ ಆಗ್ತಾ ಇದೆ. ಇಂದಿನ ನೀರಿನ ಮಟ್ಟ ಹೆಚ್ಚಾಗಿತ್ತು ಅಂತ ಅಂದರೆ ಉಳಿದಂತಹ ಇಟ್ಟಿಗೆ ಬಟ್ಟಿಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗುತ್ತೆ ಮತ್ತು ಹಾಳಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು. ಇದರಿಂದಾಗಿ ಮಾಲೀಕರು ಕೂಡ ಸಾಕಷ್ಟು ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸರಿ ಸರ್, ಎಷ್ಟು ಇಟ್ಟಿಗೆ ಬಟ್ಟಿಗಳಿದ್ದಾವೆ ನಿಮ್ಮ ಹರಿಹರ ಗುತ್ತೂರಲ್ಲಿ ಅನ್ನುವಂಥದ್ದು? ಸುಮಾರು ಒಂದು 50 ಕೋಟಿ ಇಟ್ಟಿಗೆ ಐತ್ರಿ ಇಲ್ಲಿ. 50 ಕೋಟಿ ಇಟ್ಟಿಗೆಗಳಾಗಿ ಈ ಥರ ಎಲ್ಲ ಲಾಸ್ ಆಗಿ ಭಾಳ ನಷ್ಟ ಅನುಭವಿಸೋಕೆ ಹಚ್ಚಿಬಿಟ್ಟಿದ್ದಾರೆ. ಈ 3 ವರ್ಷದಲ್ಲಿ ನಿರಂತರ ಹಿಂಗೆ ಬೆಲೆ ಗಗನಕ್ಕೆ ಹೋಗಿಬಿಡತ್ತೆ. ಇದು ಇಟ್ಟಿಗೆ ರೇಟ್ ನೋಡಿದ್ರೆ ಬಿದ್ದುಬಿಡತ್ತೆ ನಮಗೆ. ಇದರಲ್ಲಿ ಲಾಸ್ ಅಂತೂ ಒಂದು 3-4 ವರ್ಷ ಲಾಸ್ ಅನುಭವಿಸೋಕೆ ಹಚ್ಚವ್ರಿ. ಪ್ರತಿ ಬಾರಿ ನದಿಲಿ ನೀರು ಜಾಸ್ತಿ ಆಯಿತು ಅಂದರೆ ಇಟ್ಟಿಗೆ ಬಟ್ಟಿಗಳು ಮುಳುಗಡೆ ಆಗುತ್ತೆ. ಎಷ್ಟು ದಿನ ಹಿಂಗೆ ನೀರಿದ್ರೆ ಹಾಳಾಗುತ್ತಣ ಅಂತದ್ದು? ಅದು ಸುಮಾರು ಒಂದು 4-5 ದಿವಸ ನಿಂತ್ಕೊಂತಂದ್ರೆ ಹಾಳಾಗಿಬಿಡುತ್ತೆ. ಬಂದು ಹಿಂಗೆ ಹೋತು ಅಂದ್ರೆ ಏನಾಗಲ್ಲ. ಒಂದು 4-5 ದಿವಸ ನೀರು ನಿಂತ್ಕೊಂತು ಅಂದ್ರೆ ಹಾಳಾಗಿಬಿಡುತ್ತೆ ಎಲ್ಲ, ಏನು ಕೈ ಸಿಗೋದಲ್ಲ. ಟೋಟಲ್ ಎಷ್ಟು ಇಟ್ಟಿಗೆ ಬಟ್ಟಿಗಳು ಮುಳುಗ